ನೋಡುಗ್ರೆ, ಭಾರತ ಪಾಕಿಸ್ತಾನ ಸಂಘರ್ಷದ ಪರಿಸ್ಥಿತಿ ನೋಡಿದ್ರೆ ಭಾರತದ ದೀರ್ಘಾವಧಿ ಹಿತದೃಷ್ಟಿಯಿಂದ ಪಾಕಿಸ್ತಾನ ವಿಭಜನೆ ಆಗಲೇಬೇಕು. ಸದ್ಯಕ್ಕೆ ಬಲೂಚಿಸ್ತಾನದವರು ಹೋರಾಟ ಮಾಡ್ತಿದ್ದಾರೆ. ಅಸಲಿಗೆ ಪಾಕ್ ವಿಭಜನೆ ಸರಿಯಾಗಿ ಆದರೆ ಎರಡೇ ದೇಶವಲ್ಲ ಆಗೋದು, 4-5 ಹೋಳಾಗಿ ಛಿದ್ರವಾಗೋದು ಖಚಿತ. ಸ್ವತಂತ್ರ ಬಲೂಚಿಸ್ತಾನ್, ಪಶ್ತೂನಿಸ್ತಾನ್, ಸ್ವತಂತ್ರ ಸಿಂಧ್, ಜಿನ್ನಾಪುರ, ಸ್ವತಂತ್ರ ಪಂಜಾಬ್, ಜೊತೆಗೆ ಭಾರತದ ಜೊತೆ POKಯ ವಿಲೀನ. ಹೇಗೆ ಅಂತೀರಾ? ತಿಳ್ಕೊಳ್ಳೋಣ ಬನ್ನಿ. ಹೇಳಬೇಕು ಅಂದರೆ ಪಾಕಿಸ್ತಾನ ವಿಭಜನೆಗೆ ವಿಶೇಷವಾಗಿ ಭಯಗ್ರಸ್ತ ಐರೋಪ್ಯ ಹಾಗೂ ಪಾಶ್ಚಾತ್ಯ ದೇಶಗಳು ಕಾತರದಿಂದ ಕಾದಿವೆ. ವಿಭಜನೆಗೆ ವಿಶ್ವ ಮಟ್ಟದಲ್ಲಿ ಬೆಂಬಲ ಇದ್ದು ಕಾರ್ಯತಂತ್ರಗಳು ರೂಪುಗೊಳ್ತಾ ಇವೆ. ಬಾಹ್ಯವಾಗಿ ಗೋಚರವಾಗ್ತಿಲ್ಲ ಅಷ್ಟೇ. ಯಾಕೆಂದರೆ ಪ್ರಪಂಚದ ಭಯೋತ್ಪಾದಕರ ಕಾರ್ಖಾನೆ ಎಂಬ ಪಾಕ್ನ ಕುಖ್ಯಾತಿ ಇದಕ್ಕೆ ಕಾರಣ. ಅದರ ನಿಯಂತ್ರಣಕ್ಕೆ ವಿಭಜನೆ ಒಂದೇ ಮಾರ್ಗ ಅನ್ನೋ ವಿದೇಶ ವ್ಯವಹಾರ ತಜ್ಞರ ಅಭಿಪ್ರಾಯದಂತೆ ಈ ಎಲ್ಲ ತಯಾರಿ ನಡೀತಾ ಇದೆ. ಅಸಲಿಗೆ ಪಾಕಿಸ್ತಾನ ಜಗತ್ತಿನ ದೃಷ್ಟಿಯಲ್ಲಿ ಒಂದು ದೇಶ ಅಷ್ಟೇ. ಒಳಗೊಳಗೆ ಮಾನಸಿಕವಾಗಿ ಅದು ಯಾವತ್ತೋ ಚೂರಾಗಿದೆ. ಇಸ್ಲಾಮಾಬಾದ್ ನಿಯಂತ್ರಣದಲ್ಲಿ ಅಂಗೈಯಷ್ಟಗಲ ಜಾಗ ಇದೆ ಅಷ್ಟೇ. ಉಳಿದಂತೆ ಅಲ್ಲಿ ಜೆಹಾದ್ ಸಂಘಟನೆಗಳ ಸಿಡಿದು ಒಡೆದು ಕಡಿದು ಬಡಿದು ಮಾಡುವ ಮನೋಭಾವ ಉಳ್ಳವರ ಹಿಡಿತದಲ್ಲಿದೆ. ಕೆಲವು ವರ್ಷಗಳ ಹಿಂದೆ ಸ್ವಾತ್ ಕಣಿವೆಯನ್ನು ಅಧಿಕೃತವಾಗಿ ತಾಲಿಬಾನಿಗಳಿಗೆ ಬಿಟ್ಟುಕೊಟ್ಟಿದ್ದು ನೆನಪಿರಬಹುದು. ಇದೊಂದು ನಿದರ್ಶನ ಅಷ್ಟೇ. ಇದು ವಿಭಜನೆಯ ಆರಂಭ. ವಿದೇಶ ವ್ಯವಹಾರಗಳ ತಜ್ಞರು ಲಾಗಾಯ್ತಿನಿಂದಲೂ ಪಾಕಿಸ್ತಾನದ ಆಗು ಹೋಗುಗಳನ್ನು ಗಮನಿಸುತ್ತಲೇ ಬಂದಿದ್ದಾರೆ. ಅದು ಒಡೆಯುವ ಹಂತದಲ್ಲಿರುವ ಮುನ್ಸೂಚನೆಯನ್ನು ನೀಡ್ತಾ ಇರೋರು ವಿಶ್ವಮಟ್ಟದ ತಜ್ಞರೇ. ಅವರು ಹೇಳೋ ಹಾಗೆ ದೇಶ ಸ್ವತಂತ್ರವಾದ ತರುವಾಯದಿಂದ ಇಲ್ಲಿಯವರೆಗೂ ಪಾಕಿಸ್ತಾನದ ನೀತಿ ನಿಯಮಗಳು ಯಾವತ್ತೂ ಅಭಿವೃದ್ಧಿಯತ್ತ, ಶಿಕ್ಷಣ ವ್ಯವಸ್ಥೆ ಉತ್ತಮಪಡಿಸುವತ್ತ, ಕೈಗಾರಿಕೆಗಳನ್ನು ಸ್ಥಾಪಿಸುವತ್ತ, ಕೃಷಿಯಲ್ಲಿ ಸ್ವಯಂ ಪರಿಪೂರ್ಣತೆ ಸಾಧಿಸುವತ್ತ, ವಿಶ್ವ ಮಟ್ಟದಲ್ಲಿ ಯಾವುದಾದರೊಂದು ದೇಶದೊಂದಿಗೆ ಯಾವುದಾದರೊಂದು ವಿಷಯದಲ್ಲಾದರೂ ಆರೋಗ್ಯಕರ ಸ್ಪರ್ಧೆ ನೀಡುವತ್ತ ಯೋಚನೆ ಮಾಡಲೇ ಇಲ್ಲ. ಅಧ್ಯಕ್ಷ ಗಾದಿಗೆ ಯಾರೇ ಬಂದರೂ ಯಾರೇ ಹೋದರೂ ಅದು ಏಕಮೇವಾದ್ವಿತೀಯವಾಗಿ ಬೆಳೆಸಿದ್ದು ಜೆಹಾದಿ ಗುಂಪುಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪೋಷಿಸಿ ದಾಯಾದಿ ಭಾರತದಲ್ಲಿ ಛೂ ಬಿಡುವುದರಲ್ಲಿ ಮಾತ್ರ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ವಿಪರೀತ ಸೇನಾ ವೆಚ್ಚ ಮಾಡುತ್ತಾ, ವಿದೇಶಗಳಿಂದ ಅಸ್ತ್ರ ಖರೀದಿಸುತ್ತಾ, ಭಾರತ ಅಣು ಪರೀಕ್ಷೆ ನಡೆಸಿದರೆ ತಾನೂ ಅಣ್ವಸ್ತ್ರ ಪರೀಕ್ಷೆ ನಡೆಸಿ ಬೀಗುತ್ತಾ, ಭಾರತದ ಪೃಥ್ವಿಗೆ ಪ್ರತಿಯಾಗಿ ಘೋರಿ, ತ್ರಿಶೂಲ್ಗೆ ಪ್ರತಿಯಾಗಿ ಘಜನಿ, ಹೀಗೆ ಭರತ ಖಂಡವನ್ನು ಲೂಟಿ ಮಾಡಿದ ಮಹಮ್ಮದೀಯ ರಾಜರ ಹೆಸರನ್ನು ವೈಭವೀಕರಿಸುತ್ತಾ, ಕಾಶ್ಮೀರ ಪ್ರತ್ಯೇಕತೆಯ ಕೂಗನ್ನು ಜೀವಂತವಾಗಿರಿಸುವಲ್ಲಿ ಶ್ರಮಿಸುತ್ತಾ ದಶಕಗಳನ್ನು ಕಳೆಯಿತು. ಇದೀಗ ಚೀನಾ ಅನ್ನೋ ಡ್ರ್ಯಾಗನ್ ಬಾಲಕ್ಕೆ ಜೋತು ಬಿದ್ದು ಭಾರತದ ವಿರುದ್ಧ ತಾನೇನು ಸಾಧಿಸಿಬಿಟ್ಟೇನೋ ಅನ್ನೋ ಭ್ರಮೆಯಲ್ಲಿದೆ. 7-8 ದಶಕಗಳ ಅವಧಿಯಲ್ಲಿ ಪಾಕ್ನಲ್ಲಿ ಹುಲಸಾಗಿ ಬೆಳೆದಿದ್ದು, ಮುಗ್ಧ ಯುವಕರ ರಕ್ತದ ಕಣಕಣದಲ್ಲೂ ಬೆರೆತಿದ್ದು ಜೆಹಾದ್, ಬೆರೆಸಿದ್ದು ಪಾಕ್ ಸೈನ್ಯ, ಗುಪ್ತಚರ ದಳ ISI, ಇಂಬು ನೀಡಿದ್ದು ಪಾಕ್ ಸರ್ಕಾರ. ಜಗತ್ತಿನಲ್ಲಿ 50ಕ್ಕೂ ಹೆಚ್ಚು ಇಸ್ಲಾಮಿಕ್ ದೇಶಗಳಿವೆ. ಎಲ್ಲ ಮುಸ್ಲಿಮರು ಇಸ್ಲಾಂ ಪರಿಶುದ್ಧವಾಗಿ ಉಳಿಯಬೇಕು ಅಂದರೆ ಜೆಹಾದ್ ಮೊರೆ ಹೋಗಲೇಬೇಕೆಂದು ನಂಬಿದ್ರೆ ಜಗತ್ತು ಇನ್ನೂ ಘೋರವಾಗಿರ್ತಿತ್ತು. ಪುಣ್ಯವಶಾತ್ ಮಲೇಷ್ಯಾ, ಇಂಡೋನೇಷ್ಯಾ, ಅಷ್ಟೇ ಏಕೆ ದುಬೈ, ಓಮನ್, ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೊಂಡಿರುವಂತಹ ಇರಾನ್ ಮುಂತಾದ ಆಯಕಟ್ಟಿನ ದೇಶಗಳು ಜೆಹಾದನ್ನು ಆ ಮಟ್ಟಕ್ಕೆ ಬೆಂಬಲಿಸಲಿಲ್ಲ. ಆದರೆ ಭಯೋತ್ಪಾದನೆ ಮಾನವ ಕುಲದ ಹಿತಕ್ಕೆ ಮಾರಕ ಎಂದು ಯಾವತ್ತೂ ಪಾಕ್ ಸರ್ಕಾರಕ್ಕೆ ಅನ್ನಿಸಲೇ ಇಲ್ಲ. ಅಲ್ಲಿನ ಜನಸಾಮಾನ್ಯರಂತೂ ಪರಧರ್ಮ ವಿರೋಧಿ ಶಿಕ್ಷಣದಿಂದಾಗಿ ಭಯೋತ್ಪಾದನೆಯನ್ನು ಅರಿಯದೆಯೇ ಅಂತರ್ಗತಗೊಳಿಸಿಕೊಂಡು ಬಿಟ್ಟಿದ್ದಾರೆ. ಪ್ರತಿ ಸಲ ಪ್ರಪಂಚದ ಎಲ್ಲೇ ಭಯೋತ್ಪಾದನೆಯ ದಾಳಿ ನಡೆದರೂ ಪಾಕ್ನತ್ತ ಎಲ್ಲರೂ ಬೊಟ್ಟು ಮಾಡುವಂತಾಗಿದೆ. ಪಾಕ್ ಸರ್ಕಾರ ಒಂದೋ ಅಲ್ಲಗಳೆಯುತ್ತೆ, ಇಲ್ಲ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ನಡೆಸಿದ ನಾಟಕವಾಡುತ್ತೆ. ಹೊಡೆದಂತೆ ಮಾಡ್ತೇನೆ, ಅತ್ತಂತೆ ನಟಿಸು ಅನ್ನುವಂಥ ತಂತ್ರ. ಪಾಕ್ ಗುಪ್ತಚರ ದಳ ISIಗೆ ಜೆಹಾದಿ ಸಂಘಟನೆಗಳನ್ನು ಪೋಷಿಸಿ ಛೂ ಬಿಡುವುದು ಅದರ ಕಾರ್ಯತಂತ್ರದ ಒಂದು ಭಾಗ. ಇದಕ್ಕೆ ಕಾರಣ ಇದೆ. ಪಾಕಿಸ್ತಾನದಲ್ಲಿ ಮುಖ್ಯವಾಗಿ 5 ಪ್ರಾಂತ್ಯಗಳಿವೆ: ಪಂಜಾಬ್, ಸಿಂಧ್, ಬಲೂಚ್, NWFP ಅಂದರೆ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಮತ್ತು ಸ್ವಾತ್ ಕಣಿವಿರುವಂತಹ FATA ಪ್ರಾಂತ್ಯ. ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವು ಸದ್ಯಕ್ಕೆ ಪಾಕಿಸ್ತಾನದ ವಶದಲ್ಲಿ ಇರೋದರಿಂದ ಅದನ್ನು ಒಂದು ಪ್ರಾಂತ್ಯ ಅಂತ ತಾನೇ ಪರಿಗಣಿಸುತ್ತೆ. ಪಾಕಿಸ್ತಾನದ ಆಡಳಿತ, ಮಿಲಿಟರಿ ಎಲ್ಲದರಲ್ಲೂ ಪಂಜಾಬ್ ಪ್ರಾಂತ್ಯದ ಜನರ ಮೇಲುಗೈ ಇದೆ. ಈ ವಿಷಯದಲ್ಲಿ ಇತರ ಪ್ರಾಂತ್ಯದವರಿಗೆ ಅಸಮಾಧಾನ ಇದ್ದೇ ಇದೆ. ಅಲ್ಲಿನ ಪಂಜಾಬಿಗಳ ವಿರುದ್ಧ ಇತರ ಪ್ರಾಂತ್ಯದವರು ಕತ್ತಿ ಮಸೀತಾನೇ ಇದ್ದಾರೆ.
ಇದನ್ನು ಮರೆಸಿ ಬೇರೆಡೆ ಗಮನವನ್ನು ಸೆಳೆಯೋದಕ್ಕೆ ಪಂಜಾಬ್ ಬಾಹುಳ್ಯವಿರುವ ಸರ್ಕಾರಿ ಯಂತ್ರ, ಮಿಲಿಟರಿ ಮತ್ತು ISI ಜೆಹಾದ್ಗೆ ಬೆಂಬಲ ನೀಡೋಕೆ ಆರಂಭ ಮಾಡಿತು. ಧರ್ಮದ ಅಫೀಮು ತಿನ್ನಿಸಿದರೆ ಬೇರೆ ಏನನ್ನೂ ಬೇಕಾದರೂ ಮರೀತಾರೆ, ಸ್ವಂತ ಜೀವವನ್ನೇ ಬಲಿ ಕೊಡೋಕ್ಕೂ ತಯಾರಾಗ್ತಾರೆ ಎನ್ನುವಂಥ ಸತ್ಯ ಅರಿತ ಬುದ್ಧಿವಂತ ಪಂಜಾಬಿಗಳ ರಾಜಕೀಯ ನಡೆ ಭಯೋತ್ಪಾದನೆಯನ್ನು ಅಧಿಕೃತವಾಗಿ ಬೆಳೆಸಲು ಕಾರಣವಾಯಿತು. ಪರಿಣಾಮ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದೊಳಗೆ ಲಕ್ಷಾಂತರ ಮಂದಿ ಪಶ್ತೂನ್ ಬುಡಕಟ್ಟು ಜನರು ನುಸುಳಿದರು. ಆಹಾರ ಧಾನ್ಯದ ಕೃಷಿ ಬಿಟ್ಟು ಆಫೀಮು, ಗಾಂಜಾ ಬೆಳೆಯೋದಕ್ಕೆ ಜೆಹಾದಿ ಸಂಘಟನೆಗಳು ಪ್ರೋತ್ಸಾಹ ನೀಡಿದವು. ಅದು ಅವರ ದುಡ್ಡಿನ ದೊಡ್ಡ ಮೂಲವಾಯಿತು. ಪಶ್ತೂನರನ್ನು ದಾರಿ ತಪ್ಪಿಸಿ ಭಯೋತ್ಪಾದಕರನ್ನಾಗಿ ಮಾಡಿದ್ದು ಪಾಕಿಗಳೇ. ಪಾಕಿಸ್ತಾನದ ತುಂಬೆಲ್ಲ ಜೆಹಾದಿ ಉಗ್ರರ ನೆಲೆಗಳು ಹರಡಿ ನಿಂತಿವೆಯಾದರೂ ಆಗ್ನೇಯ ಗಡಿಯಲ್ಲಿ ತೀವ್ರತೆ ಜಾಸ್ತಿ. ಇದರಿಂದಾಗಿ ಪಾಕಿಸ್ತಾನದ ನಕ್ಷೆಯಲ್ಲಿ ನೈಋತ್ಯದಿಂದ ಈಶಾನ್ಯ ತುದಿಯವರೆಗೆ ಗೆರೆ ಕೊರೆದರೆ ಪಶ್ಚಿಮ ಉತ್ತರ ಭಾಗದಲ್ಲಿ ವಲಸಿಗರ, ಅಂತೆಯೇ ಉಗ್ರ ಸಂಘಟನೆಗಳ ನೆಲೆಗಳ ಸಂಖ್ಯೆ ಹೆಚ್ಚು. ಇದು ಹೀಗೆಯೇ ಮುಂದುವರೆದರೆ ಪ್ರಪಂಚಕ್ಕೆ ಉಳಿಗಾಲ ಇಲ್ಲ ಎಂಬ ಭೀತಿ ವಿಶ್ವದ ಮುಂಚೂಣಿ ದೇಶಗಳಲ್ಲಿ ಆವರಿಸಿದೆ. ಹೀಗಾಗಿ ಪಾಕಿಸ್ತಾನ ವಿಭಜನೆಗೆ ಜಗತ್ತು ಸದ್ದಿಲ್ಲದೆ ಸಜ್ಜಾಗ್ತಾ ಇದೆ. ಸ್ವತಂತ್ರ ಬಲೂಚಿಸ್ತಾನ್ ಅತ್ಯಂತ ವಿಸ್ತಾರವಾದ ಪ್ರಾಂತ್ಯ, ಸಾಕಷ್ಟು ಸಮೃದ್ಧವಾಗಿ ಕೂಡ ಇದೆ. ಇದಕ್ಕೆ ಸ್ವತಂತ್ರ ಬಲೂಚಿಸ್ತಾನ್ ದೇಶ ಅನಿಸಿಕೊಳ್ಳುವಂಥ ಹತ್ತಹ ಈಗಾಗಲೇ ಭಾರತಕ್ಕೆ ಮನವಿ ಪತ್ರವನ್ನು ಕೂಡ ಅಲ್ಲಿನ ಮುಖಂಡರು ಕಳಿಸಿದ್ದಾರೆ. ಅವರಿಗೆ ಪಾಕಿಸ್ತಾನದ ಪಂಜಾಬಿಗಳನ್ನು ಕಂಡರೆ ಅಷ್ಟಕ್ಕಷ್ಟೇ. ಪಂಜಾಬಿಗಳು ತಮ್ಮ ಜಮೀನು, ವ್ಯಾಪಾರ ಎಲ್ಲವನ್ನು ಕಬಳಿಸ್ತಾರೆ ಅನ್ನುವಂಥ ಒಂದು ಸಿಟ್ಟಿದೆ. ಈ ಪ್ರದೇಶದ ಆಗು ಹೋಗುಗಳ ಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿರುವಂತಹ ಅಫ್ಘಾನ್ ವಲಸಿಗರ ಪ್ರಭಾವ ಕೂಡ ಇದೆ. ಸ್ವತಂತ್ರ ಪಶ್ತೂನಿಸ್ತಾನ್ ಗಡಿ ಗಟ್ಟಿ ಇಲ್ಲದೆ ಅನಿಯಂತ್ರಿತ ಅಫ್ಘಾನ್ ವಲಸಿಗರಿಂದ ನಾರ್ತ್ ವೆಸ್ಟ್ ಫ್ರಂಟಿಯರ್ ತುಂಬಿ ತುಳುಕ್ತಾ ಇದೆ. ಅಲ್ಲೀಗ ಪಶ್ತೂನರು ಬಹುಸಂಖ್ಯೆಯಲ್ಲಿದ್ದಾರೆ. ಈ ಪ್ರದೇಶವನ್ನು ಬೇರ್ಪಡಿಸಿ ಸ್ವತಂತ್ರ ಪಶ್ತೂನಿಸ್ತಾನ್ ಆಗಿಸೋದು ಅಥವಾ ಅಫ್ಘಾನಿಸ್ತಾನಕ್ಕೆ ಸೇರಿಸಿ ಗ್ರೇಟರ್ ಅಫ್ಘಾನ್ ರಚನೆ ಕೂಡ ಸಂಭವನೀಯ. ಸ್ವತಂತ್ರ ಸಿಂಧ್, ಇನ್ನು ಈ ಎರಡು ಪ್ರಾಂತ್ಯಗಳು ಬೇರೆ ಆಗ್ಬಿಟ್ರೆ ಗುಜರಾತ್ ಗಡಿಗೆ ಹೊಂದಿಕೊಂಡಂತೆ ಇರುವಂಥ ಸಿಂಧ್ ಪ್ರಾಂತ ವ್ಯಾಪಾರಿಗಳ ತವರೂರು. ಪಾಕ್ನ ಆರ್ಥಿಕತೆ ನಿರ್ಣಯಿಸುವಂಥವ್ರು ಇವರೇ. ರಾಜಕೀಯ ಅಸ್ಥಿರತೆಯಿಂದ ರೋಸಿ ಹೋಗಿರುವಂಥ ಇವರು ಸ್ವತಂತ್ರ ಸಿಂಧ್ ದೇಶದ ಕನಸು ಕಾಣುತ್ತಿದ್ದಾರೆ. ಪಂಜಾಬಿಗಳು ತಮ್ಮ ಮೇಲೆ ಸವಾರಿ ಮಾಡ್ತಾ ಇರೋದು ಸಿಂಧಿಗಳಲ್ಲಿ ಕೂಡ ರೋಷ ಹುಟ್ಟಿಸಿದೆ. ಜಿನ್ನಾಪುರ, ಇನ್ನು ಕರಾಚಿ ಸುತ್ತಮುತ್ತ ಇರುವ ಮೊಹಜರಿಗಳು ಇತರರ ಜೊತೆ ಬೆರೆಯೋದಕ್ಕೆ ಇಷ್ಟಪಡೋದಿಲ್ಲ. ಇವರಿಗಾಗಿ ಪುಟ್ಟ ಜಿನ್ನಾಪುರ ದೇಶನೇ ಅಸ್ತಿತ್ವಕ್ಕೆ ಬರಬಹುದು, ಯಾರಿಗೊತ್ತು. ಸ್ವತಂತ್ರ ಪಂಜಾಬ್, ಇನ್ನು ಇತರ ಪ್ರಾಂತ್ಯಗಳು ಸ್ವತಂತ್ರಗೊಂಡರೆ ಪಂಜಾಬ್ ತಂತಾನೇ ಸ್ವತಂತ್ರ ದೇಶ ಆಗುತ್ತೆ. ಇಡೀ ಪಾಕ್ ನೆಲವನ್ನು ಆಳ್ತಿದ್ದವರು ತುಂಡು ಭೂಮಿ ಆಳಬೇಕಾಗತ್ತೆ, ಅದು ಅನಿವಾರ್ಯ ದೇಶ ವಿಭಜನೆ ಆದರೆ. ಪಾಕ್ ಆಕ್ರಮಿತ ಕಾಶ್ಮೀರ ಮರಳಿ ಭಾರತದ ವಶಕ್ಕೆ, ಕೊನೆಗೆ ಉಳಿಯುವುದು ಅದೇ. ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತದೊಂದಿಗೆ ವಿಲೀನಗೊಳಿಸಿ ಅಂತಾರಾಷ್ಟ್ರೀಯ ವಿಷಯ ತಜ್ಞರು ಹೀಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೊರತು ಸ್ವತಂತ್ರ ಕಾಶ್ಮೀರ ಪರಿಹಾರ ಅಲ್ಲ ಅನ್ನುವಂಥ ಅಂಶವನ್ನು ಪ್ರತಿಪಾದಿಸಿದ್ದಾರೆ. ಪಾಕಿಸ್ತಾನ ವಿಭಜನೆಯ ಪ್ರಸ್ತಾಪ ಎಲ್ಲಿಂದ ಬಂದಿದೆ ನೋಡೋಣ. ಬೇರೆ ಬೇರೆ ಪ್ರಸ್ತಾಪಗಳಿವೆ. ರಾಲ್ಫ್ ಪೀಟರ್ಸ್ ಅನ್ನುವಂಥ ತಜ್ಞ ಬ್ಲಡ್ ಬಾರ್ಡರ್ಸ್, ಹೌ ಎ ಬೆಟರ್ ಮಿಡ್ಲ್ ಈಸ್ಟ್ ವುಡ್ ಲುಕ್ ಅನ್ನುವಂಥ ಒಂದು ಅಧ್ಯಯನ ಗ್ರಂಥವನ್ನೇ ಬರೆದಿದ್ದಾರೆ. ಯುರೋಪ್ನಲ್ಲಿ ನೆಲೆಸಿರುವಂತಹ ಪಾಕ್ ಮೂಲದ ಪತ್ರಕರ್ತ ಸೈಯದ್ ಜಮಾಲುದ್ದೀನ್ ಕೂಡ ಉಗ್ರವಾದದ ಮೂಲೋತ್ಪಾಟನೆಗೆ ಪಾಕ್ ವಿಭಜನೆ ಅನಿವಾರ್ಯ ಅಂತ ಬರೆದಿದ್ದಾರೆ. ಇನ್ನು ವಿಭಜನೆಯಿಂದ ವಿಶ್ವಕ್ಕೇನು ಲಾಭ? ಭಾರತಕ್ಕಂತೂ ಲಾಭ ಆಗುತ್ತೆ. ಯಾಕಂದರೆ ದೇಶ ಒಡೆಯೋದ್ರಿಂದ ಉಗ್ರರನ್ನು ಒಡೆಯೋಕ್ಕಾಗಲ್ಲ. ಆದರೆ ಉಗ್ರರಿಗೆ ಹಣ ಮತ್ತು ಆಧುನಿಕ ಶಸ್ತ್ರಾಸ್ತ್ರ ತರಬೇತಿ ನೀಡುವ ಕೇಂದ್ರೀಕೃತ ವ್ಯವಸ್ಥೆ ಒಡೆದು ಹೋಗುತ್ತೆ. ದೇಶದಲ್ಲಿ ಲಭ್ಯವಿರುವಂತಹ ಯುರೇನಿಯಂ ನಿಕ್ಷೇಪಗಳು, ಸಂಸ್ಕರಣಾ ಘಟಕಗಳು, ಅಣ್ವಸ್ತ್ರ ಅಣುಶಕ್ತಿ ತಯಾರಿಕೆ ಕೇಂದ್ರಗಳು ಒಂದೇ ದೇಶದಲ್ಲಿರದೆ ಬೇರೆ ಬೇರೆ ಆಡಳಿತಕ್ಕೆ ಹಂಚಿ ಹೋಗ್ತವೆ. ಆಗ ಉಗ್ರರಿಗೆ ಸುಲಭದಲ್ಲಿ ಅವುಗಳ ಮೇಲೆ ನಿಯಂತ್ರಣ ಸಾಧಿಸೋಕೆ ಆಗಲ್ಲ. ಏನೇ ಇರಲಿ, ವಿಶ್ವಶಾಂತಿಗೋಸ್ಕರ ನಡೆಯುವ ಒಂದು ಯಜ್ಞದಲ್ಲಿ ಪಾಕ್ ಆಹುತಿ ಆಗಲೇಬೇಕಿದೆ. ಪ್ರತಿ ಸಲ ಭಯೋತ್ಪಾದನೆ ಮಟ್ಟ ಹಾಕುವ ನೆಪದಲ್ಲಿ ಅಮೆರಿಕ, ಐರೋಪ್ಯ, ಅರಬ್ ರಾಷ್ಟ್ರಗಳಿಂದ ಕೋಟ್ಯಾಂತರ ಡಾಲರ್ ನೆರವು ಪಡೆದು ಅದನ್ನು ಉಗ್ರವಾದ ಪೋಷಣೆಗೆ ಹಿಂಬಾಗಿಲಿನ ಬಳಕೆ ಮಾಡುತ್ತಾ ಯದ್ವಾತದ್ವಾ ಶಸ್ತ್ರಾಸ್ತ್ರ ಖರೀದಿ ಮಾಡ್ತಾ ಉಗ್ರರ ದಾಳಿ ನಡೆದಾಗೆಲ್ಲ ಪ್ರಪಂಚದ ಕಣ್ಣರಿಸೋ ಹೇಳಿಕೆ ಕೊಟ್ಟು ಆಟವನ್ನು ಆಡ್ತಾ ಇದ್ದಂಥ ದೇಶವನ್ನು ನಂಬೋಕೆ ಯಾವ ದೇಶವೂ ಸಿದ್ಧ ಇಲ್ಲ. ಪಾಕ್ ಆ ನಂಬಿಕೆಗೆ ಅರ್ಹವೂ ಅಲ್ಲ,
ಅರ್ಹತೆ ಉಳಿಸ್ಕೊಂಡಿಲ್ಲ. ಇದೀಗ ಚೀನಾ ಅನ್ನೋ ಡ್ರ್ಯಾಗನ್ ಬಾಲಕ್ಕೆ ಜೋತು ಬಿದ್ದು ಬದುಕೋಕೆ ಹೆಣಗಾಡ್ತಾ ಇದೆ. ಇಷ್ಟಾದರೂ ಭಾರತವನ್ನು ಮಟ್ಟ ಹಾಕುವುದೇ ತಮ್ಮ ಧ್ಯೇಯ ಅನ್ನೋ ಹಾಗೆ ಆಡ್ತಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ಭಾರತದ ಮಟ್ಟಿಗಂತೂ ಪಾಕ್ ವಿಭಜನೆ ಆಶಾವಾದದ ಉತ್ತುಂಗ. ಹಾಗಂತ ನೆಮ್ಮದಿಯಿಂದ ನಿದ್ದೆ ಮಾಡೋ ಹಾಗಿಲ್ಲ. ಮಗ್ಲಲ್ಲಿ ಬಾಂಗ್ಲಾದೇಶ ಇದೆ. ಅಲ್ಲದೆ ಪಾಕಿಸ್ತಾನ ವಿಭಜನೆ ಆದ ಮೇಲೂ ಅಲ್ಲಿನ ಮದ್ರಾಸಗಳು ಉಗ್ರವಾದವೇ ಜೀವನ ಅನ್ನುವಂಥ ಭ್ರಮಿಸಿರುವ ಜನಸಾಗರ ಕರಗೋದಿಲ್ಲ. ಇವರನ್ನೆಲ್ಲ ಸರಿದಾರಿಗೆ ತರುವಂಥ ಕೆಲಸ ಬಹುದೊಡ್ಡ ಸವಾಲಿನದ್ದಾಗಿದ್ದು, ಶಿಕ್ಷಣ, ಆರ್ಥಿಕ ಬೆಳವಣಿಗೆ ಮತ್ತು ಪ್ರಪಂಚ ನೋಡುವ ದೃಷ್ಟಿಯನ್ನು ಬದಲಿಸುವಂಥ ಕಠಿಣ ಸವಾಲು ಮುಂದಿರುತ್ತೆ. ಅದರ ಜೊತೆಗೆ ಭಾರತದ ಒಳಗಿನ ಹಿತಶತ್ರುಗಳನ್ನು ಮಟ್ಟ ಹಾಕುವಂಥ ಒಂದು ದೊಡ್ಡ ಸವಾಲು ಭಾರತದ ಮುಂದಿದೆ.